ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ನಾವೀಗ ಬಂದಿದ್ದೇವೆ ಇಲ್ಲಿ ಅಂತ ಹೇಳಿದರೆ ಸಾಯಿಬಾಬಾ ಮುಖ್ಯ ಪ್ರಾಣ ದೇವಸ್ಥಾನ ಶಂಕರಪುರ. ಎಂತ ಅಂತ ಹೇಳಿದರೆ ಶ್ರೀ ಅಯ್ಯಣ್ಣ ಹಿರಿಯ ಪ್ರಾಥಮಿಕ ಶಾಲೆ ಪಡುಕೊಳತ್ತೂರು ಇದರ ವತಿಯಿಂದ ಮಕ್ಕಳಿಗೆ ಒಂದು ಪಿಕ್ನಿಕ್ಕನ್ನು ಆಯೋಜಿಸಿದ್ರು. ಆ ಪಿಕ್ನಿಕ್ಕಿಗೆ ನನ್ನನ್ನು ಕರೆದಿದ್ರು. ಆದ ಕಾರಣ ನಾನು ಒಂದು ಸೇರಿ ಅಲ್ಲಿ ಹೋಗುವ ಅಂಥೇಳಿ, ಯಾಕಂದರೆ ಮಕ್ಕಳೊಟ್ಟಿಗೆ ಒಂದು ಹೋಗುವುದು ಅಂತ ಹೇಳಿದರೆ ಒಂದು ಗಮ್ಮತ್ತಾಗ್ತದೆ. ಆದ ಕಾರಣ ಇಲ್ಲಿ ಬಂದಿದ್ದೆ. ಇಲ್ಲಿಯ ಒಂದು ನೋಡ್ಬೋದು ಎಷ್ಟು ಚಂದವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತೇಳಿ, ಹಾಗೆ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಒಂದು ಇಲ್ಲಿ ಬಂದ ಕೂಡಲೇ ಒಂದು ಭಾರಿ ಒಳ್ಳೆಯ ಡಿವೈನ್ ಫೀಲಿಂಗ್ ಅಂತಲೇ ಹೇಳ್ಬೋದು ನಾವು. ಅಷ್ಟೇ ಅಲ್ಲ, ನನಗೆ ತುಂಬ ಖುಷಿಯಾಗಿದೆ ಎಂತ ಅಂತ ಹೇಳಿದರೆ, ನಾನು ದೇವಸ್ಥಾನಕ್ಕೆ ಬರುವಾಗನೇ ನನಗೆ ಸ್ಟಾರ್ಟಿಂಗಲ್ಲಿ ಇವರನ್ನ ಎಂತ ನಾಯಿ ಅಂತ ಹೇಳ್ಬಾರ್ದು ನಾವು, ಯಾಕಂದ್ರೆ ನಾರಾಯಣ ದೇವರ ಇವರು ಸ್ವರೂಪ. ಸೊ ಇವರು ಬಂದು ಚೆಂದ ಮಾತಾಡಿಸಿದ್ರು. ಸೊ ಇಲ್ಲಿ ಬಂದು ನಾವೀಗ ಎಂತೆಂತ ಮಾಡ್ತೇವೆ ಮತ್ತು ಎಂತೆಂತ ಆಗ್ತದೆ ಅಂತ ಹೇಳಿ ಫುಲ್ ನೋಡಲಿಕ್ಕಿದ್ರೆ ಈ ವಿಡಿಯೋನ ನೋಡಿ. ಹಾಗೆ ಇದು ಫುಲ್ ಒಂದು ಪಿಕ್ನಿಕ್ಕನ್ನು ಡಿಫ್ರೆಂಟ್ ವಿಡಿಯೋ ಮಾಡಿದ್ದೇನೆ, ನೋಡುವ ಪಾರ್ಟ್ ಆಗಿ. ನಮಗೆ ಪೂಜೆ ಮಾಡಲಿಕ್ಕೆ ಕೊಡ್ತಾರೆ. ಹಾಗೆ ಪೂಜೆ ಆದ ಮೇಲೆ ಸಾಯಿಬಾಬಾನ ಕಿವಿಯಲ್ಲಿ ಹೋಗಿ ನಮ್ಮ ಎಂತಾದ್ರೂ ಒಂದು ಇಚ್ಛೆ ಇದ್ರೆ ಅದನ್ನು ಹೇಳಿ ನಾವು ಅಲ್ಲಿಂದ ಬರ್ಬೋದು. ಆ ಇಚ್ಛೆ ನಂಬಿಕೆ ಎಂತ ಅಂತ ಹೇಳಿದರೆ ಆ ಇಚ್ಛೆಯನ್ನು ಸಾಯಿಬಾಬಾ ನಮಗೆ ಪೂರೈಸ್ತಾರೆ ಅಂತೇಳಿ. ಸೊ ಆದ ಕಾರಣ ನಾನು ಒಂದು ಇಚ್ಛೆಯನ್ನು ಹೇಳಿ ಬಂದೆ. ನೋಡ್ಬೋದು ಮಕ್ಕಳೆಲ್ಲ ಅವರೊಂದು ಪುಟ್ಟ ಚಿಕ್ಕ ಇಚ್ಛೆಯನ್ನು ಹೇಳ್ತಿದ್ದಾರೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಡೈರೆಕ್ಟ್ ಹೊರಟದ್ದು ಬ್ರೇಕ್ಫಾಸ್ಟಿಗೆ. ಇದು ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ನಾವು ಅನ್ನ ಪ್ರಸಾದ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಮಕ್ಕಳಿಗೆ ಒಂದು ಫ್ರೀಯಲ್ಲಿ ಅವರೇ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಮಕ್ಕಳಿಗೆ ಒಂದು ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ವಿಷಯ. ಹಾಗೆ ಅದು ಟೇಸ್ಟ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ನಿಜವಾಗ್ಲಿ ಟೇಸ್ಟನ್ನು ನೋಡಬಾರ್ದಲ್ಲಿ, ಆದರೂ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಈಗ ಈ ಜಾಗದ ಬಗ್ಗೆ ನಾವು ಎಂತ ಉಂಟಂತ ಹೇಳಿ ಅವ್ರ ಹತ್ರನೇ ಕೇಳುವ, ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಗೀತಾಂಜಲಿ ಸುವರ್ಣ. ಇವತ್ತು ಸಾಯಿಬಾಬಾ ಮುಖ್ಯ ಪ್ರಾಣ ದೇವಸ್ಥಾನದಲ್ಲಿ ಮಕ್ಕಳ ಕಲರವ ಅಯ್ಯಣ್ಣ ಹಿರಿಯ ಪ್ರಾಥಮಿಕ ಶಾಲೆ ಕಳತೂರು ಇಲ್ಲಿನ ಮಕ್ಕಳು ಇವತ್ತು ಪ್ರವಾಸ ಹೊರಟಿದ್ದಾರೆ. ಅವರು ಮೊದಲಿಗೆ ಸಾಯಿ ಮುಖ್ಯ ಪ್ರಾಣ ದೇವಸ್ಥಾನಕ್ಕೆ ಬಂದು ದೇವರನ್ನು ಕಂಡು ದೇವರಿಗೆ ಕೈ ಮುಗಿದು ಬೇರೆ ಬೇರೆ ಕಡೆ ಪ್ರವಾಸ ಹೋಗ್ಲಿಕ್ಕಿದ್ದಾರೆ. ನಮಗೆ ಸಂತೋಷ ಆಗುವುದು ಇಷ್ಟೇ. ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಶಿಸ್ತಿನಿಂದ ಇವತ್ತು ಬಂದಿದ್ದಾರೆ. ಇನ್ನೊಂದು ವಿಷಯ ಏನು ಹೇಳಬೇಕಂತ ಹೇಳಿದರೆ, ಸಾಯಿ ಈಶ್ವರ್ ಗುರೂಜಿಯವರ ಒಂದು ಸಂಕಲ್ಪದಂತೆ ಇವತ್ತು 1,000 ಮಕ್ಕಳಿಗೆ ನಾವು ಗುರುವಾರದಂದು ಅನ್ನ ಪ್ರಸಾದವನ್ನು ಇಲ್ಲಿ ಕೊಟ್ಟರೆ ಶಾಲೆಗಳಲ್ಲಿ ಪಾಯಸದ ಊಟವನ್ನು ನಾವು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗುರೂಜಿಯವರು ನಿರಂತರವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡವರು, ಸಮಾಜ ಸೇವೆ ಮಾಡುವವರು. ಸಾಯಿ ತುತ್ತು ದಿನಾ ಹೋಗುವಂತೆ ಗುರುವಾರ ಮಕ್ಕಳಿಗೆ ಪಾಯಸದ ಊಟವೂ ಹೋಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಂಡು ಈ ಮಕ್ಕಳು ಇವತ್ತು ಇಲ್ಲಿ ಬಂದಿದ್ದಾರೆ. ಕರ್ಕೊಂಡು ಬಂದಂತಹ ಅಧ್ಯಾಪಕ ವೃಂದಕ್ಕೆ ಹಾಗೂ ಇದನ್ನು ನಡೆಸಿಕೊಂಡು ಈ ಶಾಲೆಯನ್ನು ನಡೆಸಿಕೊಂಡು ಪ್ರವೀಣ್ ಗುರ್ಮೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅವರ ಒಂದು ಹಿರಿಯರ ಆಸೆಯಂತೆ ಈ ಒಂದು ಶಾಲೆ ಸ್ಥಾಪನೆಯಾಗಿದೆ. ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಮಗೆಲ್ಲ ಹೆಮ್ಮೆ ಆಗುವುದು ಇಷ್ಟೇ, ನಮ್ಮ ಊರಿನ ಶಾಲೆಯನ್ನು ನಾವು ಉಳಿಸಬೇಕು, ನಮ್ಮ ಊರಿನ ಮಕ್ಕಳು ನಮ್ಮ ಶಾಲೆಯಲ್ಲೇ ಕಲಿಬೇಕು ಎನ್ನುವ ಒಂದು ಆಸೆ. ಆದರೆ ಇವತ್ತು ಊರಿನ ಮಕ್ಕಳು ಬೇರೆ ಬೇರೆ ಶಾಲೆ ಆಂಗ್ಲ ಮಾಧ್ಯಮಕ್ಕೆ ಹೋಗಿ ಈ ಊರಿನ ಶಾಲೆಗಳಲ್ಲಿ ಜನ ಕಮ್ಮಿ ಆಗ್ತಾ ಉಂಟು ಮಕ್ಕಳ ಸಂಖ್ಯೆ. ಆದ್ರೂ ಯಾವುದೇ ಊರಿನ ಮಕ್ಕಳು ಇವತ್ತು ಒಂದು 25-30 ಮಕ್ಕಳು ಆ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಇದೇ ನಮಗೆ ಹೆಮ್ಮೆ. ಇದು ನಮ್ಮ ಶಾಲೆ ಉಳಿಬೇಕಾದ್ರೆ ನಮ್ಮ ಊರಿನ ಮಕ್ಕಳೇ ಆ ಶಾಲೆಗೆ ಹೋಗಬೇಕು. ಒಳ್ಳೆಯ ನುರಿತ ಟೀಚರ್ ವೃಂದ ಇದೆ, ಅಧ್ಯಾಪಕ ವೃಂದದವರು, ಅದರ ಜೊತೆಯಲ್ಲಿ ಪ್ರವೀಣ್ ಗುರ್ಮೆಯವರ ಮಡದಿ ಹಾಗೂ ಮಗ ಈ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಸಂಸ್ಥೆ ಉಳಿಬೇಕಾದ್ರೆ ಹಿರಿಯರು ಮಾಡಿದಂತಹ ಆಸ್ತಿ ಇದೆ, ನಮಗೆ ಬಿಟ್ಟು ಹೋದಂತಹ ದೇವಸ್ಥಾನಗಳು, ಮಠ ಮಂದಿರಗಳು, ಅದರ ಜೊತೆಯಲ್ಲಿ ಶಾಲೆಗಳು. ಈ ಶಾಲೆಯನ್ನು ಉಳಿಸಬೇಕಾದ್ರೆ ನಿರಂತರವಾಗಿ
ಯಾರು ಹಿರಿಯರು ಬಿಟ್ಟು ಹೋಗಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೋದ್ರೆ ಮಾತ್ರ ಆ ಶಾಲೆ ಉಳಿತದೆ ಅಂತ ಹೇಳುತ್ತಾ ಇವತ್ತು ಹೊರಟಂತಹ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸುತ್ತಾ, ಗುರೂಜಿಯವರ ಆಶೀರ್ವಾದವೂ ನಿಮ್ಗಿರ್ತದೆ. ಇವತ್ತು ಗುರೂಜಿಯವರು ಪ್ರವಾಸದಲ್ಲಿದ್ದಾರೆ, ಅವರ ಆಶೀರ್ವಾದವೂ ನಿಮಗೆ ಇದೆ ಅಂತ ಹೇಳುತ್ತಾ ನೀವು ಹೋಗಿ ಚೆನ್ನಾಗಿ ಜಾಗೃತೆಯಲ್ಲಿ ಬನ್ನಿ ಅಂತ ಹೇಳ್ತೇನೆ. ಕಾಳಭೈರವ ಸ್ವಾಮಿ ಉಜ್ಜಯಿನಿಯಲ್ಲಿ ಹೇಗೆ ಕಾಳಭೈರವ ಇದ್ದಾರೋ ಇಲ್ಲಿ ನಾವು ಕಾಳಭೈರವನನ್ನು 1 ವರ್ಷಕ್ಕೆ ಮುಂಚೆ ಪ್ರತಿಷ್ಠೆ ಮಾಡಿದ್ದೇವೆ. ಇಲ್ಲಿ ದೇವಸ್ಥಾನ ಮಂದಿರ ಆಗುವಾಗಲೇ ಕಾಳಭೈರವ ಬಂದಿದ್ದಾರೆ ಎನ್ನುವುದಕ್ಕೆ ನಮಗೆ ಎಲ್ಲ ಸೂಚನೆಗಳಿದ್ದವು. ಆ ದಿನ ಬಂದಂತಹ ಒಂದು ನಾಯಿ ಅಂತ ನಾವು ಹೇಳ್ಬಾರ್ದು, ನಾಯಿ ಅಂದರೆ ನಾರಾಯಣ ದೇವರಂತೆ ನನ್ನ ಹಿರಿಯರು ಹೇಳ್ತಿದ್ರು. ಅವನು ಈಗಲೂ ನಮ್ಮ ಇಡೀ ತಿರುಗಾಡ್ತಾ ಇರ್ತಾನೆ. ಇವಾಗ 1 ವರ್ಷದ ಸಮಯದಲ್ಲಿ ಕಾಳಭೈರವ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡುವಾಗ ಅನೇಕ ಕಡೆಗಳಿಂದ ಪ್ರಪಂಚದಾದ್ಯಂತ ಸಾಧು ಸಂತರು ಬಂದು ಇದನ್ನು ಪ್ರತಿಷ್ಠೆ ಮಾಡಿದರು. 1 ವರ್ಷದ ಮೊನ್ನೆ ವಾರ್ಷಿಕ ಉತ್ಸವ ಕಾಳಾಷ್ಟಮಿಯ ದಿನ ಅನೇಕ ಅಘೋರಿಗಳು, ನಾಗಸಾಧುಗಳು ಬಂದು ಇಲ್ಲಿ ದೊಡ್ಡ ಒಂದು ಯಾಗವನ್ನು ಮಾಡಿದರು. ಹೇಳೋದಿಷ್ಟೇ, ದೇವ್ರ ಹತ್ರ ಬಂದು ಏನು ಬೇಡಿದ್ರೂ ಅವನು ತಥಾಸ್ತು ಅಂತ ಹೇಳ್ತಾನೆ ಅಂತ ಬಂದ ಭಕ್ತರು ಹೇಳುವಂಥ ದೃಷ್ಟಾಂತಗಳಿವೆ. ಇವತ್ತೂ ನಾನು ಕಾಳಭೈರವನ ಮುಂದೆ ನಿಂತಿದ್ದೇನೆ. ಮೊನ್ನೆ ಸುಮಾರು 15 ದಿನಕ್ಕೆ ಮುಂಚೆ ಕಾಳಭೈರವನಿಗೆ ಬೆಳ್ಳಿಯ ಕವಚವನ್ನು ಭಕ್ತರು ನೀಡಿದ್ದಾರೆ. ಸಂಜೆ ಹೊತ್ತು ಮದ್ಯಪಾನೀಯವನ್ನು ನೀಡುವಂತಹ ಕ್ರಮಗಳು ಇವಾಗ ಒಂದು ಚೂರಿತ್ತು, ಈಗ ನಿರಂತರವಾಗಿ ಸಾಗಿ ಬರ್ತಾ ಇದೆ. ಯಾಕಂದರೆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆಯೇ ಇದರ ಜೊತೆಯಲ್ಲಿ ಸ್ವಾಮೀಜಿಯವರು ನೀಡುವಂತಹ ಪ್ರೀತಿ, ಸ್ವಾಮೀಜಿಯವರು ಯಾರು ಬಂದ್ರೂ ಸಾಯೀಶ್ವರ್ ಗುರೂಜಿಯವರು ಇಲ್ಲ ಅಂತ ಹೇಳೋದಿಲ್ಲ. ಅನ್ನ ಇಲ್ಲ ಅಂತ ಹೇಳಿದವನಿಗೆ ಅನ್ನ, ನನಗೆ ಮನೆಯಲ್ಲಿ ಬೇಯಿಸ್ಲಿಕ್ಕೆ ಅಕ್ಕಿ ಇಲ್ಲ ಅಂತ ಹೇಳಿದವನಿಗೆ ಅಕ್ಕಿ, ಆರೋಗ್ಯ ಇಲ್ಲ ಅಂತ ಹೇಳಿದವನಿಗೆ ಆರೋಗ್ಯಕ್ಕೆ ಬೇಕಾದಂತಹ ಚಿಕಿತ್ಸೆ, ಅದರ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ, ಇದು ಅವರ ನಿರಂತರ ಸೇವೆ. ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಅಂದರೆ ಅದಕ್ಕೆ ಒಂದು ಆ್ಯಂಬುಲೆನ್ಸನ್ನು ಇಟ್ಟಿದ್ದೇವೆ. ಅದು ಮಂಗಳೂರಿಂದ ಸಾಲಿಗ್ರಾಮ ತನಕ ದಿನಾ ಓಡ್ತದೆ. ಎಲ್ಲಿ ರಸ್ತೆಯಲ್ಲಿ ಒಂದು ಪ್ರಾಣಿ ಎಲ್ಲಿಯಾದರೂ ಸತ್ತಿದ್ರೂ ಅದಕ್ಕೆ ಮೋಕ್ಷ ಕೊಡುವಂತಹ ಒಂದು ಕ್ರಮ ನಡೀತದೆ. ಇದೊಂದು ಮೋಕ್ಷ ಕಟ್ಟೆ ಅಂತಲೇ ನಾವು ಮಾಡಿದ್ದೇವೆ. ಬಿಲ್ವ ಪತ್ರೆಯನ್ನು ನೆಟ್ಟು ಇದರಲ್ಲಿ ನೀವು ಗಂಟೆಯನ್ನು ನೋಡ್ಬೋದು. ಎಲ್ಲಿಯಾದರೂ ನಮ್ಮ ಮನೆಯ ಯಾವುದಾದ್ರೂ ಪ್ರಾಣಿಗಳು ಮೃತ ಆದರೆ ಅದನ್ನು ಗಂಟೆ ಕಟ್ಟುವಂತಹ ಕೆಲಸವನ್ನು ಇಲ್ಲಿನ ಭಕ್ತರು ಮಾಡ್ತಾರೆ. ಇದೆಲ್ಲ ನಿರಂತರವಾಗಿ ಸಾಗಿ ಬರುವಂತಹ ಕಾರ್ಯಕ್ರಮಗಳು. ನಾವು ಏನು ಮಾಡಿದ್ರೂ ಮಾತಾಡ್ತಾರೆ, ಆದರೆ ನಾವು ಹೇಳೋದಿಷ್ಟೇ, ಸಾಯಿ ಈಶ್ವರ್ ಗುರೂಜಿಯವರ ಅವರು ಏನು ಅಂದ್ಕೊಂಡಿದ್ದಾರೆ, ಸಂತ ಆಶ್ರಯದ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಇದನ್ನು ನಾವು ಆದಷ್ಟು ಬೇಗ ಮಾಡಲಿಕ್ಕಿದ್ದೇವೆ. ಜೊತೆಯಲ್ಲಿ ಇಂತಹ ಮಾತಾಡುವವರಿಗೆ ಹಿಂದೆ ಹೇಳುವವರು ತುಂಬ ಇರ್ತಾರೆ. ಆದರೆ ಅದಕ್ಕೆಲ್ಲ ನಾವು ಯಾವುದು ತಲೆ ಕೆಡಿಸ್ಕೊಳ್ಳದೆ ಮುಂದುವರಿಸ್ಕೊಂಡು ಹೋಗೋದು. ನಮ್ಮ ಕೆಲಸ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಇವತ್ತು ಕಾಳಭೈರವನ ಮುಂದೆ ನಿಂತಿದ್ದೇನೆ. ಬಂದಿರುವ ಎಲ್ಲರಿಗೂ ಮೊದಲಿಗೆ ನಾನು ಹೇಳೋದು, ಈ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿರುವಂತಹ ಪ್ರವೀಣ್ ಗುರ್ಮೆ ಅವರು, ನನ್ನ ಸಹೋದರ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ, ಇನ್ನಷ್ಟು ಈ ಮಕ್ಕಳನ್ನು ಸಾಕುವಂತಹ ಶಕ್ತಿಯನ್ನು ಕೊಡಲಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ.